ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಭಾರತ ದೇಶದಲ್ಲಿ ಬಡವರು ಬಡವರಾಗಿ ಉಳಿತಾ ಇದ್ದಾರೆ, ಶ್ರೀಮಂತರು ಶ್ರೀಮಂತರೇ ಆಗ್ತಾ ಇದ್ದಾರೆ. ಅಧಿಕಾರ ಎನ್ನುವುದು ಒಂದು ಕಡೆ ಕೇಂದ್ರೀಕೃತ ಆಗ್ತಾ ಇದೆ, ಅದರ ವಿಕೇಂದ್ರೀಕರಣ ಆಗಬೇಕಾದಂಥ ಅಗತ್ಯತೆ ಇದೆ. ಬಂಡವಾಳಶಾಹಿಗಳು ಒಂದು ಕಡೆ ಬಂಡವಾಳಶಾಹಿಗಳಾಗ್ತಾ ಇದ್ದಾರೆ, ಅದರ ವಿಕೇಂದ್ರೀಕರಣ ಸಾಧ್ಯವೇ ಆಗ್ತಾ ಇಲ್ಲ. ಭಾರತ ದೇಶದಲ್ಲಿ ಆರ್ಥಿಕತೆ ಈ ರೀತಿಯಾದಂಥ ವಿಪರ್ಯಾಸದ ಹಂತದಲ್ಲಿದೆ. ಈ ಮಾತನ್ನು ಯಾರು ಹೇಳಿರಬಹುದು? ಸುಮ್ಮನೆ ಆಲೋಚನೆ ಮಾಡಿ ನೋಡಿ, ಊಹಿಸಿಕೊಂಡು ನೋಡಿ. ಒಂದೋ ಇದನ್ನು ಮಲ್ಲಿಕಾರ್ಜುನ ಮುತ್ಯ ರಾಹುಲ್ ಗಾಂಧಿ ಹೇಳಿರಬಹುದು, ಇಲ್ಲ ಆ ಕಡೆ ಪಾಕಿಸ್ತಾನ ಚೈನಾ ಹೇಳಿರಬಹುದು, ಇಲ್ಲ ನಮ್ಮ ದೇಶದಲ್ಲಿರುವಂಥ ಎಡಚರ ಪತ್ರಿಕೆಗಳು ಈ ರೀತಿಯಾದಂಥ ವರದಿಯನ್ನು ಮಾಡಿರಬಹುದು. ಈ ರೀತಿಯಾಗಿ ಪುಂಖಾನುಪುಂಖವಾಗಿ ನಾವು ಇದನ್ನು ಕಲ್ಪಿಸಿಕೊಳ್ಳಬಹುದು. ಆದರೆ ಈ ರೀತಿಯಾದಂಥ ಒಂದು ಹೇಳಿಕೆಯನ್ನು ಕೊಟ್ಟ ವ್ಯಕ್ತಿ ಹೆಸರು ಕೇಳಿದರೆ ನೀವು ಗಾಬರಿಯಾಗಿಬಿಡ್ತೀರಿ. ಹೌದಾ, ಹೀಗೂ ಉಂಟಾ ಅಂತ ಅಂತೀರಿ. ನಮ್ಮ ಮೋದಿ ಸರ್ಕಾರದಲ್ಲಿ ಅತ್ಯಂತ ಯಶಸ್ವಿಯಾಗಿ ತನ್ನ ಕಾರ್ಯಭಾರವನ್ನು ನಿರ್ವಹಿಸಿದಂಥ ವ್ಯಕ್ತಿ. ಆತನ ಇಲಾಖೆ ಕೆಲಸ ಅಂತಂತಂದರೆ ಇಡೀ ದೇಶ ನಿಬ್ಬೆರಗಾಗಿ ನೋಡುತ್ತೆ. ಈತ ಪಕ್ಷದ ಅಧ್ಯಕ್ಷನಾಗಿದ್ದಂಥ ವ್ಯಕ್ತಿ, ರಾಷ್ಟ್ರೀಯ ಅಧ್ಯಕ್ಷನಾಗಿದ್ದಂಥ ವ್ಯಕ್ತಿ, ಅತ್ಯಂತ ತೂಕದ ಸ್ಥಾನಮಾನವನ್ನು ಇಷ್ಟು ವರ್ಷ ಉಳಿಸ್ಕೊಂಡು ಬಂದಿರುವಂಥ ವ್ಯಕ್ತಿ. ಈಗಲೂ ಕೂಡ ನರೇಂದ್ರ ಮೋದಿ ಸರ್ಕಾರದಲ್ಲಿ ಈತನ ಮಾತಿಗೆ ಇದ್ದೇ ಇದೆ. ಅಂಥ ವ್ಯಕ್ತಿ ಇಂಥದೊಂದು ವಿಪರ್ಯಾಸಕರ ಹೇಳಿಕೆಯನ್ನು ಕೊಡ್ತಾರೆ. ಅದು ಯಾವ ಸಂದರ್ಭದಲ್ಲಿ ಅಂದರೆ ಸ್ವತಃ ವಿಶ್ವ ಬ್ಯಾಂಕು ಜಗತ್ತಿನ ಆರ್ಥಿಕತೆಯ ಪಟ್ಟಿಯನ್ನು ಬಿಡುಗಡೆ ಮಾಡಿರುವಂಥ ಸಂದರ್ಭದಲ್ಲಿ. ಬಹಳ ಎಳ್ಕೊಂಡು ಹೋಗ್ಲಿಕ್ಕೆ ಹೋಗಲ್ಲ ವಿಷಯಕ್ಕೆ, ನೇರವಾಗಿ ಯಾರು ಈ ರೀತಿ ಹೇಳಿದ್ದು ಅಂತ ಹೇಳಿಬಿಡ್ತೇನೆ. ನಮ್ಮ ನಿತಿನ್ ಗಡ್ಕರಿಯವರು ಇಂಥದ್ದೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಚ್ಚರಿ ಪಡುವಂಥ ವಿಷಯ ನಿಜವಾಗಿದ್ದರೆ, ಅವ್ರು ಹೇಳಿರೋ ಮಾತು ತಥ್ಯ ಆಗಿದ್ದರೆ ನಿತಿನ್ ಗಡ್ಕರಿ ಅವರು ಅಂಕಿಅಂಶಗಳನ್ನು ಕೊಡಬೇಕಾಗಿತ್ತು. ಯಾಕೆಂದರೆ ಈ ದೇಶದಲ್ಲಿ, ಜಗತ್ತಿನಲ್ಲಿ ಯಾವುದೇ ಒಂದು ವಿಷಯವನ್ನು ನೀವು ಹೇಳಿದಾಗ ಸುಮ್ಮನೆ ಗಾಳಿಯಲ್ಲಿ ಹಾಟ್ ಏರ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ, ಅದಕ್ಕೆ ಗಾಳಿಯಲ್ಲಿ ಮಾತಾಡಿದಾಗ ಸಪ್ಪಳ ಆಗಬಾರ್ದು ಶಬ್ದಗಳು. ಆ ಶಬ್ದಕ್ಕೊಂದು ಅರ್ಥ ಅಂತ ಇರುತ್ತೆ. ಅದು ಒಂದು ವೈಬ್ರೇಷನನ್ನು ಬಿಡುಗಡೆ ಮಾಡ್ತಿರುತ್ತೆ. ಅದು ಉನ್ನತ ಸ್ಥಾನದಲ್ಲವರು ಮಾತಾಡಿದಾಗಂತೂ ಅದು ಭಾಳ ದೊಡ್ಡ ಮಟ್ಟದ ಪರಿಣಾಮವನ್ನು ಕೂಡ ಬೀರುತ್ತೆ. ನಿತಿನ್ ಗಡ್ಕರಿ ಈ ದೇಶದಲ್ಲಿ ಭೂ ಸಾರಿಗೆಯಲ್ಲಿ ಆತನ ಮುಂದೆ ಇನ್ನೊಬ್ಬರು ಇಲ್ಲವೇ ಇಲ್ಲ ಅನ್ನೋ ಮಟ್ಟಿಗೆ ಬೆಳೆದು ನಿಂತಹ ವ್ಯಕ್ತಿ. ನಮ್ಮ ನ್ಯಾಷನಲ್ ಹೈವೇಗಳು ಈ ರೀತಿಯಾದಂಥ ಭಾಳ ದೊಡ್ಡ ಮಟ್ಟದ ಮನ್ವಂತರ ಆಗಲಿಕ್ಕೆ ಕಾರಣೀಭೂತ ಆದಂಥ ಮನುಷ್ಯನೇ ನಿತಿನ್ ಗಡ್ಕರಿ. ನಾಗ್ಪುರದವರು ನರೇಂದ್ರ ಮೋದಿ ಸರ್ಕಾರದಲ್ಲಿ ಅತ್ಯಂತ ಕ್ಷಿಪ್ರವಾಗಿ, ದಕ್ಷವಾಗಿ ತಮ್ಮ ಇಲಾಖೆಯನ್ನು ನಿರ್ವಹಿಸ್ತಾ ಇರುವಂಥ ವ್ಯಕ್ತಿ. ಆದರೆ ಈತನ ಬಾಯಿ ಹರಕು ಬಾಯಿ. ಅವ್ರು ಹೇಳ್ತಾರೆ ಶ್ರೀಮಂತರು ಶ್ರೀಮಂತರಾಗಿಯೇ ಉಳಿತಾ ಇದ್ದಾರೆ, ಬಡವರು ಬಡವರೇ ಆಗಿರ್ತಾರೆ, ಆರ್ಥಿಕತೆ ಏರುಪೇರನ್ನು ಸರಿ ಮಾಡುವಂಥ ಪ್ರಯತ್ನಗಳೇ ಆಗ್ತಾ ಇಲ್ಲ, ಅಧಿಕಾರವೂ ಅಷ್ಟೇ ವಿಕೇಂದ್ರೀಕರಣ ಆಗಬೇಕು, ಒಂದೇ ಕಡೆ ನಿಂತ ನೀರಾಗಬಾರ್ದು ಅಂದರೆ ಏನರ್ಥ? ಇದಕ್ಕೆ ತದ್ವಿರುದ್ಧವಾಗಿ ಇಂಗ್ಲೀಷ್ನ ದ ಹಿಂದೂ ಎನ್ನುವಂಥ ಪತ್ರಿಕೆ, ಹಿಂದೂ ಪತ್ರಿಕೆಯಲ್ಲಿ ವರದಿಗಳು ಹೇಗಿರ್ತವೆ ಅಂತ ನಿಮ್ಗೆ ಗೊತ್ತು. ಮೊನ್ನೆ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ. ಸುಪ್ರೀಂ ಕೋರ್ಟು ಆಧಾರ್ ಕಾರ್ಡು ಮತ್ತು ವೋಟರ್ ID, ರೇಷನ್ ಕಾರ್ಡನ್ನು ಯಾಕೆ ನೀವು ಬಳಸ್ಕೋಬಾರ್ದು ಬಿಹಾರದ ವೋಟರ್ಸ್ ರಿವಿಷನ್ನಲ್ಲಿ ಅಂತ ಜಡ್ಜ್ ಕೇಳ್ತಾರೆ. ಧುಲಿಯಾ ಅವರು, ಜಸ್ಟಿಸ್ ಧುಲಿಯಾ ಅವರು ಹೆಡ್ಲೈನ್ಸಲ್ಲಿ ಹಾಕತ್ತಿದ್ದ ಹಿಂದೂ ಏನಂತ, ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡ್ಗಳನ್ನು ನೀವು ಮತದಾರರ ಪಟ್ಟಿಗೆ ಮಾನದಂಡವಾಗಿ ಒಪ್ಪಿಕೊಳ್ಳಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಅಂತ ದಿ ಹಿಂದೂ ವರದಿ ಮಾಡುತ್ತೆ. ಅಂದರೆ ಸುದ್ದಿಯನ್ನು ಈ ರೀತಿಯಾಗಿ ತಿರುಚುವ ಮತ್ತು ಹಿಂದುತ್ವದ ಅಸ್ಮಿತೆಯ ವಿರುದ್ಧವಾಗಿ ತನ್ನ ವರದಿಯನ್ನು ಮಾಡುವುದರಲ್ಲಿ ಅಗ್ರಗಣ್ಯನಲ್ಲಿ ನಿಲ್ಲುವುದರಲ್ಲಿ ದಿ ಹಿಂದೂ ಕೂಡ ಒಂದು. ಆದರೆ ಅಂಥ ಹಿಂದೂ ಪತ್ರಿಕೆಯೇ ವಿಶ್ವ ಬ್ಯಾಂಕ್ನ ಒಂದು ಸಮೀಕ್ಷೆಯನ್ನು ಬಿಡುಗಡೆ ಮಾಡಿದೆ. ಏನಂತ ಹೇಳ್ತದೆ ಸಮೀಕ್ಷೆ ಹೇಳುತ್ತೆ, ಆರ್ಥಿಕತೆಯ ಅಸಮಾನತೆ ಭಾರತದಲ್ಲಿ ಕುಸಿದು ಹೋಗಿದೆ. ಭಾರತ ದೇಶದಲ್ಲಿ ಶ್ರೀಮಂತರು ಶ್ರೀಮಂತರಾಗೇ ಇರ್ತಾರೆ, ಬಡವರು ಬಡವರಾಗೇ ಇರ್ತಾರೆ ಅನ್ನುವಂಥ ಇದು ಪರಿಸ್ಥಿತಿ ಇಲ್ಲ. ಭಾರತದಲ್ಲಿ ಆರ್ಥಿಕವಾಗಿ ಎಲ್ಲ ಸರಿಸಮನಾಗಿ ನಿಲ್ತಾ ಇದ್ದಾರೆ. ಜಗತ್ತಿನಲ್ಲಿ ನಾನು ಹೇಳ್ತದ್ದು, ಭಾರತದಲ್ಲೆಲ್ಲ, ಜಗತ್ತಿನಲ್ಲಿ ಭಾರತ ಆ ರೀತಿ ಆರ್ಥಿಕವಾಗಿ ಸಮಾನ ಆಗುವ ನಿಟ್ಟಿನಲ್ಲಿ 4ನೇ ಸ್ಥಾನದಲ್ಲಿದೆ. ಅಂಕಿಅಂಶ ಹೇಳ್ತೀನಿ, 2011-12 ಸುಮಾರಿಗೆ
16.12% ಇದ್ದಂಥ ಈ ಆರ್ಥಿಕ ಅಸಮಾನತೆ 2022-23 ಹೊತ್ತಿಗೆ 12%ನಿಂದ ಕುಸಿದು 2.3%ಗೆ ಬಂದಿದೆ. ಆ ಮಟ್ಟಿಗೆ ನರೇಂದ್ರ ಮೋದಿ ಅವರ ಸರ್ಕಾರ ಭಾರತ ದೇಶದಲ್ಲಿ ಆರ್ಥಿಕವಾಗಿ ಸಮಾನತೆಯನ್ನು ತರುವ ನಿಟ್ಟಿನಲ್ಲಿ ಹೋರಾಟ ನಡೆಸಿದೆ. ಸುಮಾರು 10%ನಷ್ಟು ಮೇಲೆ ಹೋಗ್ಬಿಟ್ಟಿದೆ. ಅಂದರೆ ಆರ್ಥಿಕ ಅಸಮಾನತೆ ಇಲ್ಲ ಭಾರತ ದೇಶದಲ್ಲಿ ಅಂತ ವಿಶ್ವ ಬ್ಯಾಂಕು ತನ್ನ ವರದಿಯನ್ನು ಹೇಳಿದೆ. ಅದರಲ್ಲಿ ಭಾರತ ಜಗತ್ತಿನಲ್ಲಿ 4ನೇ ಸ್ಥಾನದಲ್ಲಿ ನಿಲ್ಲುತ್ತೆ. ಮೊದಲು 3 ಯಾವುವು? ಸ್ಲೋವೇನಿಯಾ, ಬೆಲಾರೂಸ್, ಸ್ಲೋವಾಕ್ ರಿಪಬ್ಲಿಕ್. ಈ 3 ದೇಶಗಳಲ್ಲಿ ಆರ್ಥಿಕವಾಗಿ ಅಸಮಾನತೆ ಇಲ್ಲ. ಅದು ಬಿಟ್ಟರೆ ಭಾರತ 4ನೇ ಸ್ಥಾನದಲ್ಲಿ ನಿಂತಿದೆ. ಎಂಥ ಅದ್ಭುತವಾದಂಥ ಸಮೀಕ್ಷೆ ನೋಡ್ರಿ ಇದನ್ನು. ಆಮೇಲೆ ವಿಶ್ವ ಬ್ಯಾಂಕ್ ಕೊಟ್ಟಿರುವಂಥ ವರದಿ ಯಾವುದೋ ಇಲ್ಲೇ ಲೋಕಲಾಗಿ ಮಾಡಿಸಿದ್ದು, ಯಾವುದೋ ಏಜೆನ್ಸಿ ಮೂಲಕ ಮಾಡಿಸಿರೋದು, ಸ್ಪಾನ್ಸರ್ಡ್ ಪ್ರೋಗ್ರಾಮ್ ಅಲ್ಲ ಇದು. ವಿಶ್ವ ಬ್ಯಾಂಕು ಜಗತ್ತಿನ 166 ದೇಶಗಳ ಆರ್ಥಿಕತೆಯನ್ನು ಇಟ್ಕೊಂಡು, ಅಲ್ಲಿಯ ಜನಸಂಖ್ಯೆಯನ್ನು ಇಟ್ಕೊಂಡು, ಅವರ ಪರ್ ಕ್ಯಾಪಿಟಾ ಇನ್ಕಮನ್ನು ಲೆಕ್ಕ ಹಾಕಿ, ಅಲ್ಲಿ ಆರ್ಥಿಕತೆಯ ಜೊತೆ ತೂಗಿ ನೋಡಿ ಅಧ್ಯಯನ ನಡೆಸಿ ಕೊಟ್ಟಂಥ ವರದಿ ಅದನ್ನು ದ ಹಿಂದೂ ಪ್ರಕಟಿಸಿದೆ. ಅದರಲ್ಲಿ ಭಾರತ ಆರ್ಥಿಕವಾಗಿ ಸಮಾನತೆಯನ್ನು ಹೊಂದಿರುವಂತಹ ರಾಷ್ಟ್ರ ಅಂತ ಹೇಳಿದೆ. ಅಂಥದ್ರಲ್ಲಿ ನಮ್ಮ ನಿತಿನ್ ಗಡ್ಕರಿ ಅವರಿಗೆ ಭಾರತ ಆರ್ಥಿಕವಾಗಿ ಅಸಮಾನಗೊಂಡಂಥ ರಾಷ್ಟ್ರ ಅಂತ ಅನಿಸ್ಬಿಡುತ್ತೆ. ಯಾಕೆ ಅನಿಸುತ್ತೆ ನನಗೆ ಗೊತ್ತಿಲ್ಲ. ನೋಡಿ, ಮುಂಚೆ 17 ಕೋಟಿ 10 ಲಕ್ಷ ಜನ ಎಕ್ಸ್ಟ್ರೀಮ್ ಪಾವರ್ಟಿ ಲೈನಲ್ಲಿದ್ದರು. ಎಕ್ಸ್ಟ್ರೀಮ್ ಪಾವರ್ಟಿ ಲೈನ್ ಬಡತನವನ್ನೇ ಹಾಸಿ ಹೊದ್ಕೊಂಡಿರೋದು ಅಂತಾರಲ್ಲ, ಆ ಸ್ಥಿತಿಯಲ್ಲಿ ಭಾರತ ದೇಶದಲ್ಲಿದ್ದರು. ಅದನ್ನು ನರೇಂದ್ರ ಮೋದಿ ಅವರು ಮೇಲೆ ತಂದಿದ್ದಾರೆ. ಎಕ್ಸ್ಟ್ರೀಮ್ ಪಾವರ್ಟಿ ಲೈನ್ ಅಂದರೆ ಹೆಂಗೆ? ಅದಕ್ಕೇನು ಮಾನದಂಡ ಏನು? ಒಬ್ಬ ವ್ಯಕ್ತಿ ಆದಾಯ $2.15 ಪರ್ ಡೇ ಇದ್ದ ಸಂದರ್ಭದಲ್ಲಿ ಆತನನ್ನು ಎಕ್ಸ್ಟ್ರೀಮ್ಲಿ ಪಾವರ್ಟಿ, ಅತ್ಯಂತ ಬಡವ, ಕಡು ಬಡವ ಅಂತ ಲೆಕ್ಕಕ್ಕೆ ಇಡಲಾಗುತ್ತೆ. ನರೇಂದ್ರ ಮೋದಿ ಅವರು 81 ಕೋಟಿ ಜನರಿಗೆ ಕೊಡ್ತಾ ಇರುವಂಥ ಉಚಿತ ರೇಷನ್ನು, ಮಹಿಳೆಯರಿಗೆ ಹಳ್ಳಿಗಳಲ್ಲಿ ಕೊಡ್ತಾ ಇರುವಂಥ ಗ್ಯಾಸ್ ಕನೆಕ್ಷನ್ನು, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮಾಡ್ತಾ ಇರೋದು, ವೈದ್ಯಕೀಯ ಸೌಲಭ್ಯ, ಭಾರತ ದೇಶದಲ್ಲಿ ಮೋದಿ ಸರ್ಕಾರದಲ್ಲಿ ಬಡವರ ಮೇಲೆ ಹಾಕ್ತಾ ಇರುವಂಥ ಸಮಾಜ ಕಲ್ಯಾಣ ಯೋಜನೆಯ ದುಡ್ಡು ಇದೆಯಲ್ಲ, ಲಕ್ಷ ಲಕ್ಷ ಕೋಟಿ ರೂಪಾಯಿಗಳು. ಅದರ ಫಲಶ್ರುತಿ ಏನು? ಅದರ ಫಲಶ್ರುತಿ ಭಾರತ ದೇಶದಲ್ಲಿ ಆ ರೀತಿ ಬಡವರ ಸಂಖ್ಯೆ ಇಲ್ಲ ಅನ್ನೋದು. ಇರೋದೆಷ್ಟು? 2.13%, 2%. 16% ಇದ್ದದ್ದು, 16.2 ಇದ್ದದ್ದು 2.3% ಇಳಿದಿದೆ 10 ವರ್ಷಗಳ ಅವಧಿಯಲ್ಲಿ. ಇದಕ್ಕಿಂತ ದೊಡ್ಡ ಸಾಧನೆಯನ್ನು ಒಬ್ಬ ಪ್ರಧಾನಮಂತ್ರಿ, ಒಂದು ಸರ್ಕಾರ ಹೇಗೆ ಮಾಡಲಿಕ್ಕೆ ಸಾಧ್ಯ? ನಂಗೆ ನೀವು ಹೇಳಿ. ಎರಡನೇದಾಗಿ ನಿತಿನ್ ಗಡ್ಕರಿ ಮಾತಾಡ್ತಾರೆ, ಇಷ್ಟೇ ಹೇಳೋದಿಲ್ಲ ಅವರು. ಚೈನಾ ನಮಗಿಂತ ಎಷ್ಟು ಮುಂದೆ ಹೋಗಿಬಿಟ್ಟಿದೆ, ಆರ್ಥಿಕವಾಗಿ ಎಷ್ಟು ಚೆನ್ನಾಗಾಗಿದೆ, ಅದು ಯಾಂತ್ರಿಕತೆ ಮತ್ತು ಅವರ ಇಂಡಸ್ಟ್ರಿಯಲೈಸೇಷನ್ ಎಷ್ಟು ಚೆನ್ನಾಗಿದೆ ಅಂತ. ನನಗೆ ಭಾಳ ಆಶ್ಚರ್ಯ ಆಗೋದು, ರಾಹುಲ್ ಗಾಂಧಿ ಮಾತಾಡಬೇಕಾದ ಮಾತನ್ನು ನಿತಿನ್ ಗಡ್ಕರಿ ಯಾಕೆ ಆಡ್ತಾ ಇದ್ದಾರೆ ಅಂತ. ಮೊದಲೇದಾಗಿ ಚೈನಾ ಜೊತೆ ನಾವು ಕಂಪೇರ್ ಮಾಡ್ಕೋಬಾರ್ದು. ಚೈನಾ ಆರ್ಥಿಕವಾಗಿ ಭಾಳ ಮುಂದಿದೆ, ಅದ್ರ ಬಗ್ಗೆ ನಮ್ಮದೇನು ಅಭ್ಯಂತರ ಇಲ್ಲ. ಅದಕ್ಕೆ ನಾವು ಭಾರತದ ಜೊತೆ ಕಂಪ್ಯಾರಿಸನ್ ಮಾಡಬೇಕು, ಹೋಲಿಕೆ ಮಾಡಬೇಕಾದ ಅಗತ್ಯತೆ ಇಲ್ಲ. ಭಾರತ ಪ್ರಜಾಪ್ರಭುತ್ವದ ರಾಷ್ಟ್ರ, ಇಲ್ಲಿ ಪ್ರತಿಯೊಂದು ಪಾರದರ್ಶಕವಾಗಿ ನಡೆಯುತ್ತೆ. ಚೈನಾ ಸರ್ವಾಧಿಕಾರಿ ರಾಷ್ಟ್ರ, ಕಮ್ಯುನಿಸ್ಟ್ ಕಂಟ್ರಿ. ಅವರು ಕೊಡುವ ಅಂಕಿ ಸಂಖ್ಯೆಗೆ ಯಾವುದೇ ರೀತಿಯಾದಂಥ ಪಾರದರ್ಶಕತೆ ಇರೋದಿಲ್ಲ. ಅಲ್ಲಿಯ ರಾಷ್ಟ್ರದ ಅಧ್ಯಕ್ಷ ಏನಿದಾರಲ್ಲ ಕ್ಸಿ ಜಿನ್ಪಿಂಗ್, ಕಳೆದ 2 ತಿಂಗಳಿಂದ ಎಲ್ಲಿದ್ದಾರೆ ಅಂತ ಚೈನಾದವ್ರಿಗೆ ಗೊತ್ತಿಲ್ಲ. ಅಂಥ ಸಂದಿಗ್ಧ ಸ್ಥಿತಿಯಲ್ಲಿರುವಂಥ ರಾಷ್ಟ್ರ, ಅಂಥ ಮನಸ್ಥಿತಿಯನ್ನು ಹೊಂದಿರುವಂಥ ವಿಲಕ್ಷಣವಾದಂಥ ವಿಕ್ಷಿಪ್ತವಾದಂಥ ಆಡಳಿತ ಹೊಂದಿರುವಂಥ ರಾಷ್ಟ್ರ, ಅದರ ಆರ್ಥಿಕತೆ, ಅದರ ಇಂಡಸ್ಟ್ರಿಯಲೈಸೇಷನ್ ಜೊತೆ ಭಾರತವನ್ನು ಕಂಪೇರ್ ಮಾಡಿದರೆ ಏನಾದರೂ ಅರ್ಥ ಇದೆಯಾ? ನೀವು ಅಮೇರಿಕ ಜೊತೆ ಕಂಪೇರ್ ಮಾಡಿ, ಜಪಾನ್ ಜೊತೆ ಕಂಪೇರ್ ಮಾಡಿ, ಬೇರೆ ಯಾವುದೇ ರಾಷ್ಟ್ರದ ಜೊತೆ ಭಾರತವನ್ನು ಕಂಪೇರ್ ಮಾಡಿ ಅವ್ರು ಹೆಂಗೆ ಚೆನ್ನಾಗಿದ್ದಾರೆ ಅನ್ನೋದು ಅಂಕಿ ಅಂಶಗಳ ಸಮೇತ ಹೇಳಿ, ಅದರಲ್ಲೇನು ಅಭ್ಯಂತರ ಇಲ್ಲ. ಅದು ಬಿಟ್ಟು ನೀವು ಯಾವುದು ಶತ್ರು ರಾಷ್ಟ್ರ ಇದೆಯೋ ಅದು ಭಾಳ ಚೆನ್ನಾಗಿದೆ, ನಮ್ಮ ರಾಷ್ಟ್ರ ಪೂರ್ತಿ ಕೊಳಕ್ಕೆ ಹೋಗಿದೆ, ಏನೂ ಇಲ್ಲ ಇಲ್ಲಿ. ಮತ್ತು ಇವ್ರು ಹೇಳ್ತಾರೆ ಅಧಿಕಾರ ವಿಕೇಂದ್ರೀಕರಣಗೊಳ್ಬೇಕು. ಏನು ವಿಕೇಂದ್ರೀಕರಣಗೊಳ್ಬೇಕು? ಇವರ ಭೂ ಸಾರಿಗೆಯಲ್ಲಿ, ಇವರ ಹೈವೇ ವಿಚಾರದಲ್ಲಿ ಎಲ್ಲ ನರೇಂದ್ರ ಮೋದಿ ಅಡ್ಡ ಬಂದದ್ದಿದೆಯಾ? ಅಶ್ವಿನಿ ವೈಷ್ಣವ್ ಕೊಡ್ತಾ ಇರೋ ವಂದೇ ಭಾರತ್ ಟ್ರೈನ್ಗಳು ನರೇಂದ್ರ ಮೋದಿನ ಕೇಳಿ ಕೊಡಲ್ಲ ಅವರು. ಇಡೀ ಯಾವ್ಯಾವ ಕಡೆ ಏನೇನು ಪಟ್ಟಿಗಳು ಬರ್ತೋ ಅದರ ಪ್ರಕಾರ ದೇಶಾದ್ಯಂತ ಮಾಡುವಂಥ ಪ್ರಕ್ರಿಯೆ ನಡೀತಾ ಇದೆ. ನರೇಂದ್ರ ಮೋದಿಗಿಂತ ಹೆಚ್ಚು ಪ್ರಜಾಪ್ರಭುತ್ವವಾದಿ, ಧಾರಾಳಿ ಇನ್ನೊಬ್ಬರು ಇರಲಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲದೆ ಹೋಗಿದ್ರೆ ಇಷ್ಟೊತ್ತಿಗೆ ಪಶ್ಚಿಮ ಬಂಗಾಳ, ತಮಿಳುನಾಡು ಎಲ್ಲ ಕಡೆ ರಾಷ್ಟ್ರಪತಿ ಆಡಳಿತ ಇರೋದು.
ಒಂದೇ ಒಂದು ರಾಜ್ಯದ ಮೇಲೆ ಆ ರೀತಿಯಾದಂಥ ರಾಷ್ಟ್ರಪತಿ ಆಡಳಿತವನ್ನು ನರೇಂದ್ರ ಮೋದಿ ಹೇರಲೇ ಇಲ್ಲ. ನಮ್ಗೆ ಅದರ ಬಗ್ಗೆ ಅಸಮಾಧಾನ ಇದೆ, ಅದು ಬೇರೆ ವಿಚಾರ. ಆದರೆ ಆ ರೀತಿಯಾಗಿ ಆಲೋಚನೆ ಮಾಡುವಂಥ ಮತ್ತು ಸ್ವತಂತ್ರವಾಗಿ ಖಾತೆಗಳನ್ನು ನಿರ್ವಹಿಸಲಿಕ್ಕೆ ಅವಕಾಶ ಮಾಡಿಕೊಡುವಂಥ, ದೇಶವನ್ನು ಮುನ್ನಡೆಸುವ ನಿಟ್ಟಿನಲ್ಲಿ ಯಾರ್ಯಾರನ್ನ ಕರ್ಕೊಂಬಂದರೆ ದೇಶಕ್ಕೆ ಅನುಕೂಲ ಆಗತ್ತೆ ಅಂತ ನಿರಂತರವಾಗಿ ತಪ್ಪನೆಗೈಯುವಂಥ ನಿಸ್ಪೃಹ ವ್ಯಕ್ತಿ ಅವರು ಅಧಿಕಾರ ಕೇಂದ್ರೀಕೃತವಾಗಿದೆ ಅಂತ ಈ ನಿತಿನ್ ಗಡ್ಕರಿ ಹೇಳಿದರೆ ಇದಕ್ಕೇನಂತ ನಾವು ಹೇಳೋಣ ಹೇಳಿ. ಇವರು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರು ನೋಡಿ. ಉತ್ತರ ಪ್ರದೇಶದಲ್ಲಿ 1991ರಲ್ಲಿ ಮ್ಯಾಸಿವ್ ಆಗಿ ಅಧಿಕಾರಕ್ಕೆ ಬಂತು ಬಹುಮತದಿಂದ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂತು. 1993 ಬಂತು, 96ರಲ್ಲಿ ಬಂತು. ಅದಾದಮೇಲೆ ಕುಸಿತ ಬಂತು ಮುಂದೆ 2 ಟರ್ಮ್ನಲ್ಲಿ. 2012ರಲ್ಲಿ ಇವ್ರನ್ನ ತೊಗೊಂಬಂದರು ನಿತಿನ್ ಗಡ್ಕರಿನ. ಈತ ಒಂದು ಹೊಸ ಸಂಪ್ರದಾಯವನ್ನು ಶುರು ಮಾಡಿದ್ರು ಅವಾಗ. ಏನಪ್ಪ ಅಂತಂದರೆ ಪ್ರತಿನಿತ್ಯ ಲಖನೌನಿಂದ ನಾಗ್ಪುರಕ್ಕೆ ತನ್ನ ಮನೆಗೆ ಮಲಗಲಿಕ್ಕೆ ಹೋಗ್ತಾ ಇದ್ರು ವಿಶೇಷ ವಿಮಾನದಲ್ಲಿ, ಚಾರ್ಟರ್ ಪ್ಲೇನ್ನಲ್ಲಿ. ಇಲ್ಲಿಂದ ಲಖನೌ ಉತ್ತರ ಪ್ರದೇಶದ ರಾಜಧಾನಿಯಿಂದ ನಾಗ್ಪುರಕ್ಕೆ ಪ್ರತಿ ದಿವಸ ರಾತ್ರಿ ಪ್ರವಾಸ. ಇಡೀ ದಿವಸ ಚುನಾವಣೆ ಕೆಲಸ ಮಾಡೋದು. 2012ರಲ್ಲಿ ರಾತ್ರಿ ಮನೆಗೆ ಹೋಗಿ ಮಲ್ಕೊಳ್ಳೋದು. ಒಂದು 5 ಸ್ಟಾರ್ ಹೋಟೆಲಿನ 2 ಸಂಪೂರ್ಣವಾದ ಫ್ಲೋರ್ಗಳು, ಇಷ್ಟು ರೂಮ್ಗಳನ್ನು ಬುಕ್ ಮಾಡಿ ಇಟ್ಕೊಂಡಿದ್ರು. ಮಾಡಲಿ, ಚುನಾವಣೆಯ ಸಂದರ್ಭ ಯಾರ್ಯಾರು ಬರ್ತಾ ಇರ್ತಾರೆ, ಅವ್ರಿಗೆಲ್ಲ ವ್ಯವಸ್ಥೆ ಬೇಕು, ಅವ್ರ ಬಗ್ಗೆ 2 ಮಾತೇ ಇಲ್ಲ. ಅದಾದಮೇಲೆ ಚುನಾವಣೆಯಲ್ಲಿ ಫಲಿತಾಂಶ ತರಬೇಕಲ್ವ, ಅವಾಗೆಲ್ಲ ಇವೆಲ್ಲ ನಗಣ್ಯ ಆಗಿಬಿಡ್ತವೆ. ಒಂದು ವೇಳೆ ನೀವು ಗೆದ್ದು ಬಿಟ್ಟರೆ, ನೀವು ವಿಮಾನ ಅಲ್ಲ, ನೀವು ಪುಷ್ಪಕ ವಿಮಾನವನ್ನು ದೇವತೆಗಳಿಂದ ತರಿಸ್ಕೊಂಬಂದು ಹೈಯರ್ ಮಾಡ್ಕೊಂಡು ನಿಮ್ಮ ಮನೆಗೆ ದಿನ ಅಡ್ಡಾಡಿದ್ರು ಯಾರು ಏನು ಕೇಳಲ್ಲ. ಟಾಯ್ಲೆಟ್ಗೂ ಅದಕ್ಕೂ ಅದರಲ್ಲೇ ಓಡಾಡಿದ್ರು ಯಾರು ಯಾಕಪ್ಪ ನಿಮ್ಮನ್ನು ಕೇಳಂಗಿಲ್ಲ. ಆದರೆ ಫಲಿತಾಂಶ ಶೂನ್ಯ. ಅಖಿಲೇಶ್ ಯಾದವ್ನಂತವ್ರು ಬಂದು ಕೂತ್ಕೋತಾರೆ ಮುಖ್ಯಮಂತ್ರಿಯಾಗಿ, ಅವರಪ್ಪ ಮಗನಂತಂದು ಹರಿವಾಣದಲ್ಲಿ ಇಟ್ಕೊಡ್ತಾರೆ. ಈ ರೀತಿಯಾಗಿ ರಾಷ್ಟ್ರೀಯ ಅಧ್ಯಕ್ಷ ಅಂದರೆ ಸಂಘಟನೆಯ ಮಟ್ಟಿಗೆ ಈ ಥರ ಸಾಧನೆ ಏನು ಅಂತಂದಾಗ 2012ರ ಉತ್ತರ ಪ್ರದೇಶದ ಚುನಾವಣೆ ನೆನಪಾಗತ್ತೆ. ಈತನ ಸಂಘಟನಾತ್ಮಕ ಆಲೋಚನೆಗಳು ನೆನಪಾಗ್ತವೆ. ಖಾತೆ ಕೆಲಸ ಅಂದಾಗ ಅದರ ಬಗ್ಗೆ 2 ಮಾತಾಡಂಗೆ ಅಲ್ಲ. ನಿತಿನ್ ಗಡ್ಕರಿ ಅವರ ದೂರದರ್ಶಿತ್ವ, ನಿತಿನ್ ಗಡ್ಕರಿ ಅವರ ದಕ್ಷತೆ, ಅವರ ಆಲೋಚನಾ ಶೈಲಿ ಅದು ಬೇರೆಯೇ. ಹರಕುಬಾಯಿ ಇದೆಯಲ್ಲ, ಈ ಹರಕುಬಾಯಿ ಏನಿದೆ ಅಂದರೆ ರಾಹುಲ್ ಗಾಂಧಿಗೂ ಇವ್ರಿಗೂ ವ್ಯತ್ಯಾಸ ಮಾಡೋಂಗಿಲ್ಲ. ಇಬ್ಬರು ಒಂದೇ ಅನ್ನುವ ರೀತಿಯಲ್ಲಿ ನಿಲ್ಲುತ್ತೆ. ಯಾವ ಉದ್ದೇಶಕ್ಕೆ ಹೇಳಿದರೂ ನನಗಿನ್ನೂ ಅರ್ಥ ಆಗಿಲ್ಲ. ಹೇಳಿದ ಮೇಲೆ ಅದಕ್ಕೆ ಅಂಕಿ ಅಂಶ ಕೊಡಬೇಕು. ನನಗಿಷ್ಟೆಲ್ಲ ಹೇಳಿದೆ, 4ನೇ ಅತಿ ದೊಡ್ಡ ರಾಷ್ಟ್ರವಾಗಿ ಹೊರಹೊಮ್ಮಿದೆ, ಆರ್ಥಿಕ ಅಸಮಾನತೆ ಕುಸಿದಿದೆ ಅಂತೆಲ್ಲ ಹೇಳಿದೆ. ಹೇಳಲಿಕ್ಕೆ ಏನು ಅಂಕಿ ಅಂಶಗಳು ಬೇಕಲ್ಲ. ಅದಕ್ಕೆ ಯಾವ ವರದಿ ಹೇಳ್ತಾರೆ? ವಿಶ್ವ ಬ್ಯಾಂಕನ್ನು ಬುಕ್ ಮಾಡ್ಕೊಳಕ್ಕಾಗತ್ತಾ ನಾವು? ಅದನ್ನು ನಂಬರ್ಗಳನ್ನು ಇದನ್ನು ಮಾಡಿ ತಿರುಚಿ ನಾವು ಕೊಡೋಕ್ಕಾಗತ್ತಾ? ವರ್ಲ್ಡ್ ಬ್ಯಾಂಕ್ ಕೊಟ್ಟಿರುವಂಥ ವರದಿ ಅದು, ಅವರು ಮಾಡಿರೋ ಸಮೀಕ್ಷೆ. ಅದನ್ನದ್ದು ಹಿಂದೂ ಅನ್ನುವಂಥ ಪತ್ರಿಕೆ ಕೂಡ ಮುಖಪುಟದಲ್ಲಿ ಹಾಕಿದೆ, ಭಾರತದಲ್ಲಿ ಆರ್ಥಿಕ ಅಸಮಾನತೆ ಇಲ್ಲ ಈಗ ಅಂತ. ನಿತಿನ್ ಗಡ್ಕರಿಗೆ ಹಂಗೆ ಕಾಣಂಗಿಲ್ಲ. ಇದು ನಮ್ಮ ದೇಶದಲ್ಲಿರುವಂಥ ದುರಂತ. ನಮ್ಮ ದೇಶದಲ್ಲಿ ವಿಪಕ್ಷದ ಜೊತೆನೂ ಹೋರಾಟ ಮಾಡಬೇಕು, ಶತ್ರು ರಾಷ್ಟ್ರಗಳ ಜೊತೆನೂ ಹೋರಾಟ ಮಾಡಬೇಕು. ನಮ್ಮವರು ಕೂಡ ಇದೇ ರೀತಿ ಮಾತಾಡಲಿಕ್ಕೆ ಶುರು ಮಾಡಿದರೆ ನರೇಂದ್ರ ಮೋದಿ ಅವರಂಥ ಕೆಲಸ ಮಾಡೋದು ಎಷ್ಟು ಕಷ್ಟ ಆಲೋಚನೆ ಮಾಡಿ ನೋಡಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.